ನನ್ನೆಲ್ಲ ರೈತ ಬಾಂಧವರಿಗೆ ಬೆಳಗಿನ ಶುಭೋದಯ. ತುಂಬ ದಿನಗಳಿಂದ ನಾವು ಕನ್ನಡದಲ್ಲಿ ಒಂದು ವೈನ್ ಮಾಡುವಂಥ ವಿಡಿಯೋನ ಹಾಕಬೇಕು ಅಂತೇಳಿ ತುಂಬ ದಿನದಿಂದ ಪ್ರಯತ್ನ ಪಟ್ಟು ಇವತ್ತು ಸಕ್ಸಸ್ಫುಲ್ ಆಗಿ ಅದನ್ನು ಟೇಸ್ಟ್ ಮಾಡಿದ್ದೀವಿ. ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಸಹ ಯಾವಾಗೆಲ್ಲ ದ್ರಾಕ್ಷಿ ಸೀಸನ್ ಬರುತ್ತೋ, ಇನ್ನೇನು ಚಳಿಗಾಲ ಶುರು ಆಗ್ತಿದ್ದಾಗೇ ನಮಗೆ ಕಪ್ಪು ದ್ರಾಕ್ಷಿ ಮತ್ತು ಬಿಳಿ ದ್ರಾಕ್ಷಿಗಳು ಹೇರಳವಾಗಿ ಸಿಗ್ತಾ ಹೋಗುತ್ತೆ. ಯಾವಾಗೆಲ್ಲ ನಿಮಗೆ ಚೀಪಾಗಿ ರೇಟಲ್ಲಿ ಸಿಗುತ್ತೋ ಆಗೆಲ್ಲ ನೀವು ತಂದು ಇದನ್ನು ಮನೇಲಿ ಮಾಡಿಟ್ರಿ ಅಂದರೆ ಆರೋಗ್ಯಕರವಾದ ಮದ್ಯಪಾನವನ್ನು ನೀವು ಮಾಡಬಹುವಂಥದ್ದು. ನಾನೀಗ 1 kg ಹಸಿರು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ತಗೊಂಡಾದ ನಂತರ ಅದನ್ನು ನೀಟಾಗಿ ತೊಳ್ಕೊಳ್ಳಿ, ಏಕೆಂದರೆ ಅದ್ರ ಮೇಲೆ ಕೆಮಿಕಲ್ ಸ್ಪ್ರೇ ಮಾಡೋದಂಥವೆಲ್ಲ ಇರುತ್ತೆ. ನೋಡಿ, ಇದ್ರ ಮೇಲೆ ಯಾವುದೇ ಥರ ಬಿಳಿಯಾದ ಕಲರ್ಗಳು ಬಣ್ಣಗಳು ಇಲ್ಲದಂತೆ ನೀವು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ತೊಳೆದಾದ ನಂತರ ಅದನ್ನು ಗೊಂಚಲಿನಿಂದ ಚೆನ್ನಾಗಿ ಬಿಡಿಸಿ, ಈಗ ನಾನು ಹೇಗೆ ಕಿವುಚ್ತಾ ಇದ್ದೀನಲ್ಲ ಆ ಥರ ಎಲ್ಲವನ್ನೂ ಸಹ ಮ್ಯಾಶ್ ಮಾಡಬೇಕಾಗತ್ತೆ. ನೀವು ಇದನ್ನು ಮ್ಯಾಶ್ ಮಾಡೋಕ್ಕೋಸ್ಕರ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದೊಂಥರ ಗಂಜಿ ಆಗುತ್ತೆ. ರಿಸಲ್ಟ್ ಏನು ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಾನು ಕೈಯಲ್ಲಿ ಮ್ಯಾಶ್ ಮಾಡಿದ್ರೇ ಇದೊಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕೆಂತಂದರೆ ಕೈಯಲ್ಲಿ ಇರೋವಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಮತ್ತು ನಾವು ಇಚ್ಚುಕುವಾಗ ಆ ಗಾಳಿಯಲ್ಲಿ ಸುಮಾರು ಒಂದಷ್ಟು ಈಸ್ಟ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ತುಂಬ ಕೈಯಲ್ಲೇ ಮ್ಯಾಶ್ ಮಾಡ್ತಾ ಇದ್ದೀನಿ. ನಿಜಕ್ಕೂ ಇದು ತುಂಬ ದಿನದ ನಂತರ ನಾನು ಕೈಯಲ್ಲಿ ಮ್ಯಾಶ್ ಮಾಡ್ತಾ ಇರೋದಕ್ಕೆ ತುಂಬಾ ಪೇಯ್ನ್ ಆಗುತ್ತೆ. ನಿಮಗೂ ಆಗುತ್ತೆ. ವರಿ ಮಾಡಬೇಡಿ. ಆದಷ್ಟು ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಇದನ್ನು ಫ್ಯಾಕ್ಟ್ರಿಗಳಲ್ಲಿ ಕಾಲಲ್ಲಿ ಸಹ ಇದು ಮಾಡ್ತಾರೆ. ನಿಮಗೆ ಅನುಕೂಲವಾಗಂತೆ ನೀವು ಮಾಡ್ಕೊಳ್ಳಿ. ಇದನ್ನು ಹಿಂಡಾದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಒಲೆ ಮೇಲೆ ಒಂದು ಅರ್ಧ kg ಸಕ್ಕರೆಯನ್ನು ಇಟ್ಕೋಬೇಕಾಗತ್ತೆ. ನಾನು 1 kg ದ್ರಾಕ್ಷಿಗೆ ಅರ್ಧ kg ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸಕ್ಕರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಗುರು ಬೆಚ್ಚಗೆ ಅದನ್ನು ಕುದಿಸ್ಬೇಕು. ತೀರಾ ಪಾಕ ಬರೋ ಹಾಗೂ ಮಾಡಬಾರ್ದು. ಸಕ್ಕರೆ ಕರಗಿರಬೇಕು, ಆದರೆ ಅದು ಪಾಕದ ರೀತಿಯಲ್ಲಿ ಗಟ್ಟಿ ಆಗೋಕ್ಕೆ ಬಿಡಬೇಡಿ. ಈಗ ನೀವೇನು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಹಾಗಿರಬೇಕು. ಅದಾದ ನಂತರ ನೀವು ಏನು ಮಿಕ್ಸ್ ಮಾಡಿ ಇಟ್ಟಿದ್ರಲ್ಲ ಆ ದ್ರಾಕ್ಷಿ ರಸ ಸ್ವಲ್ಪ ಹೊತ್ತಿಗೆ ನೋಡಿ ಅದರಲ್ಲಿರುವಂಥ ಐರನ್ ಕಂಟೆಂಟಿಂದಾಗಿ ಅದು ಸ್ವಲ್ಪ ಕಂದು ಬಂಧನಕ್ಕೆ ತಿರುಗಿರುತ್ತೆ. ಕೆಟ್ಟೋಗಿದೆ ಅಂತ ವರಿ ಮಾಡುವಾಗಿಲ್ಲ. ಅದನ್ನು ಒಂದು ಬೌಲಿಗೆ, ಅಂದರೆ ಒಂದು ಸೀಸದ ಬಾಟ್ಲಿ ಕಂಟೈನರಿಗೆ ಹಾಕಿ ಅಥವಾ ಪ್ಲಾಸ್ಟಿಕ್ ಕಂಟೈನರಿಗೆ ಹಾಕಿ. ಕಂಟೈನರಿಗೆ ಹಾಕಿದ ತಕ್ಷಣ ನೀವು ಕಾಸಿದಂತಹ ಸಕ್ಕರೆ ಏನಿರುತ್ತಲ್ಲ ಅದು ಆರಬೇಕು. ಫುಲ್ಲು ನೀಟಾಗಿ ಆರಿದ ನಂತರ ಅದಕ್ಕೆ ನೀವು ಮಿಶ್ರಣ ಮಾಡಬೇಕಾಗುತ್ತೆ. ಬಿಸಿಲೇ ಹಾಕಿದ್ರಿ ಅಂತಂದರೆ ಈಸ್ಟ್ ಫಾರ್ಮೇಷನ್ ನಿಮಗೆ ತುಂಬಾ ಲೇಟ್ ಆಗುತ್ತೆ. ತದನಂತರ ಈಸ್ಟ್ ಅದ್ರಲ್ಲಿ ಫಾರ್ಮ್ ಆಗೋದು ತುಂಬ ದಿನಗಳನ್ನು ತಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ, ನನ್ನ ಫ್ರೆಂಡು ಬೇಕ್ರಿಯಲ್ಲಿ ವರ್ಕ್ ಮಾಡ್ತಿದ್ರು. ಅವ್ರ ಹತ್ರ ಹೋಗಿ ಸ್ವಲ್ಪ ಈಸ್ಟನ್ನ ತಂದು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ಆ್ಯಕ್ಚುಲಿ 1 kgಗೆ ಇಷ್ಟು ಹಾಕುವಂಥ ನೆಸೆಸಿಟಿ ಇರಲ್ಲ. ನೀವು ಜಸ್ಟ್ ಒಂದು 2 to 3 ಸ್ಪೂನ್ ಹಾಕಿದ್ರೇ ಸಾಕು, ಅದು ಫಾರ್ಮೇಷನ್ ಆಗುತ್ತೆ. ಬಟ್ ನನಗೆ ನನ್ನ ಫ್ರೆಂಡ್ ಫ್ರೀಯಾಗಿ ಕೊಟ್ಟ ಅನ್ನೋದಕ್ಕೋಸ್ಕರ ಅದ್ರ ಬೆಲೆ ಗೊತ್ತಿಲ್ಲದೆ ತೆಗೆದು ಸುರಿತಾ ಇದ್ದೀನಿ. ಯಾಕೆಂತಂದರೆ ನನಗೊಂದು ಆ ಥರ ಏನಂದರೆ ಅದು ಬೇಗ ಆಗಿಬಿಡಲಿ ಅನ್ನೋದಕ್ಕೋಸ್ಕರ. ಅದಾದ ನಂತರ ನೀವು ಎಲ್ಲವನ್ನು ಯಾವಾಗ ಜಾರಿಗೆ ಹಾಕಿ ಸಕ್ಕರೆ ನೀರು ಹಾಕಿ ಈಸ್ಟ್ ಹಾಕ್ತಿರೋ ತದನಂತರ ನೀವು ತಮ್ಮ ಕೈಗಳನ್ನು ಅದರೊಳಗೆ ಹಾಕೋಕ್ಕೆ ಹೋಗಬೇಡಿ ಪ್ರತಿದಿನವೂ ಸಹ. ಆಗೇನು ಮಾಡಬೇಕು ಅಂದರೆ ಈ ಥರ ಒಂದು ಸ್ಟಿಕ್ಕನ್ನು ತಗೊಳ್ಳಿ, ಮರದ ಸ್ಟಿಕ್ಕನ್ನು ತಗೊಂಡು ಡೈಲಿ ಅದನ್ನು ನೀವು ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಸ್ಟಾರ್ಟಿಂಗಲ್ಲಿ ಒಂದು 10 days 3 ಹೊತ್ತು ಮಾಡಿ. ಅದಾದ ನಂತರ 2 times ಮಾಡಿ, ಒಂದು 10 days. ಅದಾದ ನಂತರ 1 time ಮಾಡ್ತಾ ಹೋಗಿ. ಆಫ್ಟರ್ 45-50 days ಆದಮೇಲೆ ನೀವು ಇದನ್ನು ತೆಗೆದು ಫಿಲ್ಟ್ರ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಇದನ್ನು ಇನ್ನೊಂದು ಸ್ವಲ್ಪ ಆ ಫ್ಲೇವರ್ ಚೇಂಜ್ ಮಾಡಬೇಕು, ಇನ್ನೊಂದು ಚೂರು ಸ್ಟ್ರಾಂಗ್ ಆಗಬೇಕು ನನಗೆ ಅನ್ನೋಂಥದ್ದಾದರೆ ನೀವು ಒಂದು ಇಡಿಯಷ್ಟು ಗೋಧಿಯನ್ನು ತೊಗೊಂಡು ಅದನ್ನು ಲೈಟಾಗಿ ಮ್ಯಾಶ್ ಮಾಡಿ, ತೀರಾ ಪೌಡ್ರ್ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ 2-3 ಭಾಗವಾಗುವಂತೆ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ನೀವು ಅದನ್ನು ಫಸ್ಟ್ನೇ ದಿನವೇ ಅದರೊಳಗೆ ಹಾಕ್ಬಿಡಿ. ನಾನು ಆಲ್ರೆಡಿ ಹಾಕಿದ್ದೀನಿ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಈ ಕಾಟನ್ ಬಟ್ಟೆಯಲ್ಲಿ ಏನು ಕಟ್ಟಿ ಹಾಕಿದ್ದೀನಲ್ಲ ಅದು ಫುಲ್ಲು ಗೋಧಿ. ಒಂದು ಇಡಿಯಷ್ಟು ಹಾಕಿ ಸಾಕು, ಒಂದು 50 to 100 ಗ್ರಾಮ್ ಹಾಕಿದ್ರೆ ನಿಮಗೆ ಅದೇ ಎನಫ್ ಆಗಿರುತ್ತೆ. ಅದನ್ನು ಹಾಕಿ ಅದರೊಳಗೇ ಡಿಪ್ ಮಾಡಿ ಬಿಟ್ಬಿಡಿ, ಕಾಟನ್ ಬಟ್ಟೆಯಲ್ಲಿ ಹಾಕಿ. ಪ್ರತಿದಿನ ನಾನು ಹೇಳ್ದಂತೆಯೇ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಸ್ಟಾರ್ಟಿಂಗಲ್ಲಿ ಹಾಗೆಯೇ ರುಟೀನ್ ನಿಮಗೇನು ಹೇಳಿದ್ದೀನಲ್ಲ ವೀಡಿಯೋದಲ್ಲಿ ಆ ಥರ ಕಲಿಸ್ತಾ ಬಂದರೆ ಅಂದರೆ ಆಫ್ಟರ್ 45 daysಗೆ ನಿಮಗೆ ಅದು ಫುಲ್ಲು ಒಂದು ನಿಮಗೆ ಫ್ರೇಗ್ರೆನ್ಸೇ ಬರ್ತಾ ಹೋಗುತ್ತೆ. ನಿಮಗೆ ಡೇ ಬೈ ಡೇ ನೀವು ಓಪನ್ ಮಾಡ್ತಾ ಆ ಸ್ಮೆಲ್ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ಸ್ಮೆಲ್ಲಲ್ಲಿ ಎಷ್ಟು ಅದು ಇನ್ಕ್ಲೂಡ್ ಆಗಿದೆ, ಎಷ್ಟು ಅದು ಮ್ಯಾರಿನೇಟ್ ಆಗಿದೆ ಅನ್ನೋದು ಸಹ ನಿಮಗೆ ಸ್ಮೆಲ್ಲಲ್ಲೇ ಫೀಲ್ ಮಾಡ್ತಾ ಹೋಗ್ತೀರಾ. ಇದನ್ನು ನೀವು ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕೊಡ್ಬೋದು. ಏಕೆಂತಂದರೆ ನಿಮ್ಮ ಕಣ್ಣು ಮುಂದೆ ನೀವಾಗಿಯೇ ಮಾಡಿದಂಥ ಒಂದು ರಸಾಯನ, ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ನ ನೀವು ಆ್ಯಡ್ ಮಾಡಿಲ್ಲ. ಆಫ್ಟರ್ 45 days ಆದಮೇಲೆ ನೋಡಿ, ನೀವು ಈಗ ನೋಡಿದ್ದೀರಲ್ಲ ಆ ಸಿಪ್ಪೆಗಳೆಲ್ಲ ಕೊಳತು ಕೆಳಗೋಗಿರುತ್ತೆ. ತದನಂತರ ನೀವು ಒಂದು ಒಳ್ಳೆ ಕಂಟೈನರ್, ಕ್ಲೋಸ್ಡ್ ಕಂಟೈನರ್ಗೆ ಈ ಥರ ಜಾರ್ನ ಇಟ್ಟು ನೀವು ಫಿಲ್ಟ್ರ್ ಮಾಡಬೇಕಾಗತ್ತೆ. ಫಿಲ್ಟ್ರ್ ಮಾಡುವಾಗಲೂ ಸಹ ನಿಮ್ಮ ಕೈಗಳನ್ನು ಅದಕ್ಕೆ ತಾಗುವಂತಿಲ್ಲ. ನೀಟಾಗಿ ಆದಷ್ಟು ಸೇಫಾಗಿ ನೀವು ಇದನ್ನು ಮಾಡ್ಕೊಳ್ಳಿ. ಕೊನೆಯಲ್ಲಿ ಕೆಳಗಡೆ ಸಿಪ್ಪೆ ಎಲ್ಲ ಉಳಿಯುತ್ತಲ್ಲ, ಮಡ್, ಅದರಲ್ಲಿರೋಂಥದ್ದನ್ನು ಹೇಗೆ ಫಿಲ್ಟ್ರ್ ಮಾಡೋದು ಅಂತಂದರೆ ಜಸ್ಟ್ ಈ ಥರ ಜಾರಲ್ಲಿ ಹಾಕಿ ಒಂದು ಸ್ಪೂನ್ ಅಥವಾ ಯಾವುದನ್ನಾರು ಹಾಕ್ಕೊಂಡು ಮೆಶ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಅದರಲ್ಲಿರುವ ರಸಗಳೆಲ್ಲವೂ ಸಹ ಇಳಿತಾ ಹೋಗುತ್ತೆ. ಇದು ಪ್ರೋಸೆಸ್ಸು ತುಂಬ ಹೊತ್ತು ಹಿಡಿಯುತ್ತೆ. ಮಾಡಿ
ಮಾಡಿ ನೋಡಿ, ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.